ಒಂದು ಕಾಲವಿತ್ತು. ಆ ಸಮಯದಲ್ಲಿ ಭೂಮಿಯ ಮೇಲೆ ರಾಜರು ಆಳುತ್ತಿದ್ದರು. ಕಿರೀಟ ಧರಿಸಿದ್ದರು, ಸಿಂಹಾಸನ ಏರಿದ್ದರು. ಆದರೆ ಅವರ ಹೃದಯಗಳಲ್ಲಿ ರಾಜತ್ವ ಇರಲಿಲ್ಲ, ಮಾನವೀಯತೆ ಇರಲಿಲ್ಲ, ಧರ್ಮವಂತೂ ಮೊದಲೇ ಇರಲಿಲ್ಲ. ಈ ರಾಜರು ನಿಜಕ್ಕೂ ರಾಜರೇ ಅಲ್ಲ, ಇವರು ರಾಕ್ಷಸರಾಗಿದ್ದರು. ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು. ಅವರ ಆಳ್ವಿಕೆಯಿಂದ ಭೂಮಿಯ ಮೇಲೆ ಅನಾಹುತಗಳು ಹೆಚ್ಚಾಗುತ್ತಲೇ ಹೋದವು. ಅನ್ಯಾಯ, ಹಿಂಸೆ, ಹತ್ಯೆ ಇವೆಲ್ಲ ಸಾಮಾನ್ಯವಾಗಿದ್ದವು. ಅವರ ಸೈನ್ಯಗಳು ಭೂಮಿಗೆ ಹೊರೆಯಾಗಿದ್ದವು. ಅಗತ್ಯವಿಲ್ಲದ ಯುದ್ಧಗಳು, ನಿಷ್ಕರುಣವಾದ ಸಂಹಾರ, ಮಕ್ಕಳ ಅಳಲು, ತಾಯಿಯ ಆಕ್ರಂದನ, ಭೂಮಿಯ ಒಡಲು ರಕ್ತದಿಂದ ನೆನೆಯಿತು. ಇದನ್ನೆಲ್ಲ ಸಹಿಸುತ್ತಾ ಭೂದೇವಿ ಇನ್ನೆಷ್ಟು ತಾಳಬಹುದು ಹೇಳಿ? ಸೃಷ್ಟಿಯ ಮೂಲನಾದ ಬ್ರಹ್ಮನ ಬಳಿಗೆ ಹೋಗಬೇಕೆಂದು ಅವಳು ಕೊನೆಗೆ ತೀರ್ಮಾನಿಸಿದಳು. ಅವಳು ಗೋವಿನ ರೂಪವನ್ನು ಧರಿಸಿ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಮುಂದೆ ನಿಂತಳು. ನನ್ನ ಮಕ್ಕಳು ಸಾಯುತ್ತಿದ್ದಾರೆ, ನನ್ನ ಮೇಲೆಯೇ ನನ್ನ ಮಕ್ಕಳ ರಕ್ತ ಹರಿಯುತ್ತಿದೆ, ನಾನು ಇನ್ನೆಷ್ಟು ಸಹಿಸಬೇಕು ದೇವಾ ಎಂದು ಬ್ರಹ್ಮನ ಮುಂದೆ ಕಣ್ಣೀರಿಟ್ಟಳು. ಅವಳ ಕಣ್ಣುಗಳಲ್ಲಿ ತನ್ನ ಮಕ್ಕಳ ಸಾವಿನ ನೋವು ಕಾಣಿಸುತ್ತಿತ್ತು. ಅವಳ ಮಾತುಗಳಲ್ಲಿ ಒಂದು ಭಾರವಾದ ದುಃಖವಿತ್ತು. ಆ ಕ್ಷಣಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸಹ ತನ್ನ ಸೃಷ್ಟಿಯೇ ಭಾರವಾಗಿ ಕಂಡುಬಿಟ್ಟಿತು. ಇದಕ್ಕೆ ತನ್ನ ಹತ್ತಿರ ಪರಿಹಾರವಿಲ್ಲವೆಂದು ಬ್ರಹ್ಮನೇ ವಿಷ್ಣುವಿನ ನಿವಾಸವಾದ ಕ್ಷೀರ ಸಮುದ್ರಕ್ಕೆ ಹೊರಟನು. ಹಾಗೆಯೇ ಶಿವನ ನಾಯಕತ್ವದಲ್ಲಿ ಎಲ್ಲಾ ದೇವತೆಗಳು ಸಹ ಹೊರಟರು. ಭೂದೇವಿಯು ಸಹ ಅವರನ್ನು ಹಿಂಬಾಲಿಸಿದಳು. ಕ್ಷೀರ ಸಮುದ್ರ, ಅಲ್ಲಿ ಮಲಗಿರುವವನು ಕ್ಷೀರೋದಕಶಾಯಿ ವಿಷ್ಣು. ಅವನೇ ಎಲ್ಲ ಅವತಾರಗಳ ಮೂಲ, ಎಲ್ಲ ರಕ್ಷಣೆಯ ಆಶ್ರಯ. ದೇವತೆಗಳು ವೈದಿಕ ಮಂತ್ರಗಳನ್ನು ಪಠಿಸಲು ಆರಂಭಿಸಿದರು. ಇದು ಸಾಮಾನ್ಯ ಪ್ರಾರ್ಥನೆ ಅಲ್ಲ, ಇದು ಸೃಷ್ಟಿಯೇ ಹುಟ್ಟಿದ ಮೊದಲ ಸ್ಥಿತಿ. ಮಂತ್ರಗಳು ಮುಗಿದವು, ಆದರೆ ಉತ್ತರ ಬರಲಿಲ್ಲ. ಮೌನ. ಆ ಕ್ಷಣ ಬ್ರಹ್ಮನ ಹೃದಯದಲ್ಲಿ ಒಂದು ಸಂದೇಶ ಮೂಡಿತು. ಇದು ಶಬ್ದವಲ್ಲ, ವಿಷ್ಣುವಿನ ನೇರ ಆಜ್ಞೆ. ಶ್ರೀಮಾನ್ ಭಗವದ್ಗೀತದಲ್ಲಿ ಹೇಳಿದಂತೆ ತೇನೇ ಬ್ರಹ್ಮ ಹೃದಯ, ಅಂದರೆ ಮಾನವನ ಕಲ್ಪನೆಗೆ ಮೀರಿದ ಜ್ಞಾನ ಹೃದಯದಿಂದಲೇ ಬರುತ್ತದೆ. ವಿಷ್ಣುವಿನ ಸಂದೇಶ ಸ್ಪಷ್ಟವಾಗಿತ್ತು. ಪರಮಪ್ರಭು ಭಕ್ತರನ್ನು ರಕ್ಷಿಸಲು, ರಾಕ್ಷಸರನ್ನು ಸಂಹರಿಸಲು ಭೂಮಿಗೆ ಅವತಾರವೆತ್ತಿ ಬರಲಿದ್ದಾನೆ. ತನ್ನ ಕಾರ್ಯಕ್ಕೆ ನೆರವಾಗಲು ಎಲ್ಲಾ ದೇವತೆಗಳು ಸಹ ಯದುವಂಶದಲ್ಲಿ ಜನ್ಮ ತಾಳಬೇಕು ಎಂಬ ಒಂದು ಸಂದೇಶವಾಗಿತ್ತು. ಆನಂತರ ಬ್ರಹ್ಮನು ಭೂದೇವಿಗೆ ಧೈರ್ಯ ತುಂಬಿ ತನ್ನ ಬ್ರಹ್ಮಲೋಕಕ್ಕೆ ಹಿಂತಿರುಗಿದನು. ಇದೀಗ ಕತೆ ಮತ್ತೆ ಭೂಮಿಗೆ ಮರಳುತ್ತದೆ. ಮಥುರಾ, ಯಾದವ ಕುಲದ ರಾಜಧಾನಿ, ಧರ್ಮದ ನೆಲ, ಭಗವಂತನ ಶಾಶ್ವತ ವಾಸಸ್ಥಾನ. ಅಲ್ಲಿ ಶೂರಸೇನ ಎನ್ನುವ ರಾಜ, ಅವನ ಮಗ ವಸುದೇವ. ವಸುದೇವನು ದೇವಕಿಯನ್ನು ವಿವಾಹವಾದನು. ಮದುವೆಯ ಮೆರವಣಿಗೆ, ಶಂಖ, ತುತ್ತೂರಿ, ನಗಾರಿಗಳ ನಾದ, ಅಲಂಕೃತ ಆನೆಗಳು, ಸಾವಿರಾರು ಕುದುರೆಗಳು, ರಥಗಳ ದೊಡ್ಡ ಮೆರವಣಿಗೆ. ದೇವಕಿಯ ಅಣ್ಣನಾದ ಕಂಸ ಸ್ವತಃ ಸಾರಥಿಯಾಗಿದ್ದನು. ತಂಗಿಯನ್ನು ಗಂಡನ ಮನೆಗೆ ಸೋದರನೇ ಕರೆದೊಯ್ಯಬೇಕೆಂಬುದು ಸಂಪ್ರದಾಯ. ಅಷ್ಟರಲ್ಲಿ ಆಕಾಶವೇ ಕಂಪಿಸಿತು. ಅಶೀರರ ವಾಣಿ ಒಂದು ಘೋಷಿಸಿತು, ಕಂಸ, ನೀನು ಮೂರ್ಖ. ನೀನು ಕರೆದೊಯ್ಯುತ್ತಿರುವ ಈ ದೇವಕಿಯ 8ನೇ ಮಗನೇ ನಿನ್ನ ಅಂತ್ಯಕ್ಕೆ ಕಾರಣವಾಗುತ್ತದೆ. ಆ ಕ್ಷಣಕ್ಕೆ ಕಂಸನ ಮನಸ್ಸು ಬದಲಾಗಿತು. ತಕ್ಷಣವೇ ಕತ್ತಿ ತೆಗೆದುಕೊಂಡು ತಂಗಿಯ ಕೂದಲು ಹಿಡಿದು ಅವಳನ್ನು ಕೊಲ್ಲಲು ಹೊರಟನು. ಆದರೆ ವಸುದೇವ ಮಧ್ಯ ಬಂದನು. ಸಾವು ಅನಿವಾರ್ಯ, ದೇಹ ನಾಶವಾಗುತ್ತದೆ, ಆತ್ಮ ಸಾಗುತ್ತದೆ, ಆದರೆ ನಿನ್ನ ಭಯವೇ ನಿನ್ನ ಶತ್ರು ಎಂದು ವಸುದೇವ ತತ್ವ ಹೇಳಿದ. ಆದರೆ ಕಂಸ ರಾಕ್ಷಸ, ತತ್ವವನ್ನೆಲ್ಲ ಕೇಳುವುದಿಲ್ಲ. ಹೀಗಾಗಿ ವಸುದೇವ ಮತ್ತೆ ರಾಜಕೀಯ ಮಾರ್ಗವನ್ನು ಹಿಡಿದನು. ನನಗೇನಾದರೂ ಮುಂದೆ ಮಕ್ಕಳಾದರೆ ನಿನಗೆ ನಾನೇ ಒಪ್ಪಿಸುವೆ ಕಂಸ ಎಂದು ವಸುದೇವ ಹೇಳಿದಾಗ ಕಂಸ ಒಪ್ಪಿದನು. ಆ ಕ್ಷಣಕ್ಕೆ ದೇವಕಿ ಉಳಿದಳು. ಆದರೆ ವಿಧಿ ಚಲಿಸಿತು. ಸೆರೆಮನೆ, ಕಬ್ಬಿಣದ ಸರಪಳಿ,
ಪ್ರತಿ ವರ್ಷ ಒಂದು ಮಗು, ಪ್ರತಿ ಮಗುವು ಕಂಸನ ಕೈಯಲ್ಲಿ ನಾಶ. ನಾರದರು ಬಂದು ಕಂಸನಿಗೆ, ನೀನು ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ, ಶ್ರೀ ವಿಷ್ಣು ತನ್ನನ್ನು ಕೊಂದ ಎಂದು ತಿಳಿಸಿದನು. ಇಂದಿನ ಜನ್ಮದಲ್ಲಿ ತನ್ನನ್ನು ಕೊಂದಂತೆ ಈ ಜನ್ಮದಲ್ಲಿಯೂ ವಿಷ್ಣು ತನ್ನನ್ನು ಕೊಲ್ಲಬಹುದೆಂದು ಅವನಿಗೆ ಭಯವಾಗಿತ್ತು. ಆ ಭಯ ಕ್ರೌರ್ಯವಾಗಿ ಬದಲಾಯಿತು. ತಂದೆಯನ್ನೇ ಬಂಧಿಸಿದ, ರಾಜ್ಯಗಳನ್ನು ಕಬಳಿಸಿದ. ಆದರೆ ಇದು ಅಂತ್ಯವಲ್ಲ, ಇದು ಅವತಾರದ ಪ್ರಾರಂಭ.